ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ಟಿರೋರಿದ್ರೆ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಅವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಕಲೆ. ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ, ನಿಮ್ಮ ಹೆಸರು ಸುಶುಕ್ ಭಟ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾವೇನೋ ಒಂದು ಭ್ರಮೆಗೆ ಹೊರಟೋಗ್ತೀವಿ ಅದನ್ನು ನೋಡ್ತಾ ಇದ್ವಿ. ಹಾಗಾಗಿ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬರಲಿ. ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ, ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂಥ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ. ನೀವು ಮಾತಿನಲ್ಲೇ ನನಗೆ ಅರ್ಥ ಆಗುತ್ತೆ. ಆ ಟೀಸರ್ ನೋಡಿದ್ರೆ ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಆ್ಯನಿಮೇಷನ್ನ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ, ಗೋಂದಣ ಇದೇನು ಕತೆ ಕೇಳಬೇಕಲ್ಲ. ಅದಕ್ಕೆ ಫಸ್ಟ್ ನಿರ್ದೇಶನ ಕೇಳಿದೆ ಏನಂತ ಕತೆ. ನಿಜವಾಗ್ಲೂ ಸಿನಿಮಾ ತೊಗೊಂಡ್ರ ರೀತಿ ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತೆ. ಇರೋ ಸಿನಿಮಾಗಳಿಗೆ ಯಾವುದೇ ಸಿನಿಮಾ ಮಾಡಿ ಇಟ್ ಶುಡ್ ಬಿ ಯೂನಿಕ್. ಎಲ್ಲ ಮಾಡ್ತಾರೆ ಪ್ರೋಟೋಕಾಲ್ ಆಗಿ. ಅದೇ ಮರ ಸುತ್ತೋದು, ಅದೇ ಲವ್ ಮಾಡೋದು, ಅದೇ ಹೀರೋಯಿನ್ ಹೋಗೋದು, ಅಣ್ಣ ತಮ್ಮ ನುಗ್ಗೋದು, ಹೀರೋಯಿನ್ ಹೊಡೆಯೋದು, ಡ್ಯಾಶ್ ಮಾಡೋದು, ಡಿಕ್ಕಿ ಹೊಡೆಯೋದು, ಇವೆಲ್ಲ ಸಿನಿಮಾ ಅಲ್ಲ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲತ್ತೆ. ಯಾಕಂದರೆ ಹೊಸಬ್ರು ಒಂದು ಪ್ರಾಬ್ಲಮ್ ಇದೆ. ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ 300-400 ಸಿನಿಮಾಗಳು ಮಾಡೋದು. ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಸರ್, ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಈ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ. ನಾನು ನೇರವಾಗಿ ಹೇಳ್ತೀನಿ, ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಧಾರ ಮಾಡುವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ. ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳಿಗೆ ಕುಂಠಿತ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಅಲ್ಲ ಗೋಂದಣ್ಣ. ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡುವಂಥದ್ದು, ಅಲ್ಲಿ ಸಬ್ಸಿಡಿ ಮಾಡುವಂಥ ಅಲ್ಲಿ ಇರೋ ಲಾಬಿಗೆ ಸಬ್ಸಿಡಿ ಕೊಡೋದು ಯಾತಕ್ಕೆ, ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಾ ಇರೋದು. ಫಸ್ಟು 20 ಸಿನಿಮಾ ಕೊಡ್ತಾ ಇದ್ರು. ನಾನು ಸಿನಿಮಾ ಮಾಡ್ಬೇಕು ಎಸ್ಕ್ಯೂಸ್ ಹೋಗ್ರೆ. ಆಮೇಲೆ 20ರಿಂದ 30 ಮಾಡಿದ್ರು ಅಲ್ಲ ಸರ್. 30ರಿಂದ 75 ಸಾರಾಗೋವಿಂದ ಮಾಡಿಸಿದ್ರು. 75ರಿಂದ ಅದೇ ನಮ್ಮ 70ರಿಂದ 125 ಸಿದ್ದರಾಮಯ್ಯ ಮಾಡಿದ್ರು. ಆಮೇಲೆ ಬಸವರಾಜ ಬಂದ್ಮೇಲೆ 200 ಸಿನಿಮಾ ಯಾಕೆ ಮಾಡ್ತಾರೆ, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ. ನೋಡಿ ಈ ಧ್ರುವ 369 ಒಂದು ಸಿನಿಮಾ ನೋಡಿ. ಆಕಾಶ ಅಂದ್ರೇನು, ಭೂಮಿ ಅಂದ್ರೇನು, ಭೂಮಿ ಅಂದ್ರೆ ಆಕಾಶ, ಸೂರ್ಯ ಅಂದ್ರೆ ನಕ್ಷತ್ರ, ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಗ್ರಾಫಿಕ್ನಲ್ಲಿ ಐ ಥಿಂಕ್ ಗ್ರಾಫಿಕಲ್ ಮಾಡಿದ 45% ಮೂವಿ ಇದು ಗ್ರಾಫಿಕ್ ಅಂದ್ರು. ಐ ಥಿಂಕ್ ಇದು ಬಡ್ಜೆಟ್ ಮೂವಿ ಇದು. ಆ ಬಡ್ಜೆಟ್ನ ಮಾಡಿರುವಂಥ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ನಿಜವಾಗ್ಲೂ ಅವ್ರು ಹಾಕಿ ಬಂಡವಾಳ ಬರಲಿ, ಇನ್ನೂ 4 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ಚಿತ್ರರಂಗದಲ್ಲಿ ಬಹಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ. ಹೊಸಬ್ರು ಮಾಡಿದಾಗ ಹೊಸ ಸಿನಿಮಾಗಳಿಗೆ, ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡ್ದಂಗೆ ನಾನು ಅಹಂಕಾರ ಅಂದ್ಕೊಂಡು ನಾನು ಮಾಡಿದ್ದೀನಿ. ಎಸ್ಕ್ಯೂಸ್ ಮೀ ಇರ್ಬೋದು, ಚಪ್ಪಾಳೆ ಇರ್ಬೋದು, ಸಾಕಷ್ಟು ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ಹೊಸ ತಂತ್ರಜ್ಞರಿಗೆ. ನಾ ಆಲ್ವೇಸ್ ಐ ಟಾಕ್ ಅಬೌಟ್ ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತೀನಿ. ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ. ದರ್ಶನೇ ಬೇಕು ಅಂತಾರೆ, ಸುದೀಪೇ ಬೇಕು ಅಂತಾರೆ, ಧ್ರುವ ಸರ್ಜನ್, ಇವಾಗ ಹೊಸ ನಟರು ಬರೋದಿಲ್ವಾ? ಅಂತ ಸಿನಿಮಾ ಸಪೋರ್ಟ್ ಮಾಡೋಂಥ ಹೃದಯ ಶ್ರೀಮಂತಿಕೆ, ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ನಟರು ಇಟ್ಕೋಬೇಕಾ? ಪ್ರೇಕ್ಷಕರು ಕೂಡ ಮಾಡ್ತಾರೆ. ಪ್ರೇಕ್ಷಕರು ಏನ್ ಮಾಡ್ತೀರಾ, ಬರೀ ದರ್ಶನೇ ಬೇಕು, ಸುದೀಪೇ ಬೇಕು. ನೋಡಿಯೋದು ಧ್ರುವ 360 ನಾನು ನೋಡಿದೆ. ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದ್ರೆ ಸಂಬೇರ್ ಯಾವ ಬಾಹುಬಲಿಗೂ ಮೀರಿಸುವಂತ ಒಂದು ಶಾಟ್ ತೆಗೆದಾರೆ ಅಲ್ವಾ? ಆ ಸಿನಿಮಾನ ದುರಂತ ಆಗ್ಬಾರ್ದು. ಅದನ್ನ ನೋಡುವಂತ ಇದು ನಮ್ಮ ಭಾವನೆಗಳನ್ನ ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಡಿ. ಎಲ್ಲರೂ ಸುದೀಪ್ ಆಗಾಗಲ್ಲ, ಎಲ್ಲರೂ ದರ್ಶನ ಆಗಾಗಲ್ಲ. ಯಾಕೆ ನಮ್ಮ ರಮೇಶ್ ಭಟ್ರು ಎಸ್ಕ್ಯೂಸ್ ಮೀ ಒಂದು ಆಕ್ಟ್ ಮಾಡಿದ್ದಾರೆ. ಇವತ್ತಿಗೂ ಅದು ನನ್ನ ಲೈಫ್ ಲಾಂಗ್ ನೆನ್ಸ್ಕೊಳ್ಳೋಂತ ಆಕ್ಟಿಂಗ್ ಮಾಡಿದ್ದಾರೆ. ರಮೇಶ್ ಭಟ್ ಅವ್ರ ಆರ್ಡರಿ ಪರ್ಸನ್ ಅಂತ ಗ್ರೇಟ್ ಸಚ್ ಎಕ್ಸಲೆಂಟ್ ಬಿಗ್ ಆರ್ಟ್ ಇರ್ಬೋದು ನಮ್ಮ ಕನ್ನಡ ಚಿತ್ರಗಳ ಆಧಾರ ಸ್ತಂಭ. ಅದರಿಂದ
ಹೊಸಬ್ರಿಗೆ ಹೊಸ ಕಥೆ ಮಾಡಿದ್ರಿಗೆ ಹೊಸ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಕ್ ಮುಂದವರಿಗೆ ಅವರು ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡಿಯಾ ಮಾಡ್ಕೊಂಡೇ ಬಂದಿದ್ದಾರೆ. ಯಾವಾಗಲೂ ಕೈ ನೋಡಿ, ಯೂಟ್ಯೂಬ್ನವರು ಆಲ್ಸೋ ದೇರ್ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವ್ರ ಸಹಕಾರವನ್ನು ಬೇಕೇ ಬೇಕು, ಒಬ್ಬರೇ ಮಾಡೋಕ್ಕಲ್ಲ. ಯೂಟ್ಯೂಬ್ನವ್ರು ಕೂಡ ದೇರ್ ಪ್ಲೇಯಿಂಗ್. ನಮ್ಮನೆ ನಮ್ಮ ಪ್ರೇಮ್ ಅವ್ರದ್ದು KD ಸಿನಿಮಾ ಮಾಡಿದಾಗ ನಾನು ಬೇರೆ ತರ ನಿರ್ಧಾರ ತಗೊಂಡಿದ್ದೆ. ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿದು. ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆತನದೊಳಗ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂತ ಕೆಲಸ, ಸಣ್ಣ ಸಿನಿಮಾಗಳಿಗೆ ಅನುಕೂಲ ಆಗುವಂತ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಶಂಕರ್ ನಾಗೂರು ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವಂತಿಗಳಿಗೆ ಒಳ್ಳೆ ನಿರ್ದೇಶ ಎಲ್ಲ ಚೆನ್ನಾಗಿದೆ. ಇವರು ವೇಳೆ ಸಂಭಾವಿತ ಅನ್ಸುತ್ತೆ. ಒಳ್ಳೆ ನಟ ಕೂಡ ಆಗ್ತೀರಾ, ಒಳ್ಳೆ ನಿರ್ದೇಶಕ ಆಗ್ತೀರಾ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಗ್ರಾಫಿಕ್ ಎಕ್ಸಲೆಂಟ್, VFX ಹಿಂದೆನಾ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಎಂಟೈರ್ ಟೆಕ್ನಿಕ್ ಈ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡ್ಕೊಡ್ಲಿ. ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗ್ತೀನಿ. ನಮಸ್ಕಾರ.